ಹಾಯ್ ನಮಸ್ತೆ ಫ್ರೆಂಡ್ಸ್, ಬಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ನಿಮಗೆ ಥ್ರೆಡ್ ಪೈಪಿಂಗ್. ಸೊ ಥ್ರೆಡ್ ಪೈಪಿಂಗ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಬ್ಲೌಸ್ ಪೀಸಲ್ಲಿ, ಮಿಕ್ಕಿರುವಂತಹ ಬ್ಲೌಸ್ ಪೀಸ್ನಲ್ಲಿ ಥ್ರೆಡ್ ಪೈಪ್ನ ರೆಡಿ ಮಾಡಿಕೊಂಡು ಬ್ಲೌಸ್ಗೆ ಹೇಗೆ ಈಸಿಯಾಗಿ ಅಟ್ಯಾಚ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಒಂದೇ ವಿಡಿಯೋದಲ್ಲಿ ಎರಡು ಥರ, ಒಂದು ನಾವೇ ಥ್ರೆಡ್ ಪೈಪಿಂಗ್ನ ಮಾಡಿಕೊಂಡು ಅಟ್ಯಾಚ್ ಮಾಡೋದು, ಇನ್ನೊಂದು ರೆಡಿ ಥ್ರೆಡ್ ಪೈಪಿಂಗ್ ಏನು ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ತೊಗೊಂಬಂದು ಹೇಗೆ ಈಸಿಯಾಗಿ ಅಟ್ಯಾಚ್ ಮಾಡೋದು. ಎರಡನ್ನೂ ಇದೊಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ ತಿಂಗಳು 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ 20 ಥರ ಬ್ಯಾಕ್ ನೆಕ್ ಶೇಪ್ಸ್, ಅಂದರೆ ನಾರ್ಮಲ್ ನೆಕ್ ಹಾಗೆ ಬೋಟ್ ನೆಕ್ ಬ್ಲೌಸ್ ಎರಡು ಇನ್ಕ್ಲೂಡ್ ಇರುತ್ತೆ. 20 ಥರ ಪ್ಯಾಚ್ ವರ್ಕ್ ಡಿಸೈನ್, ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ನಾರ್ಮಲ್ ಡೀಪ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ ಹಾಗೆ ಬೋಟ್ ನೆಕ್ ಬ್ಲೌಸ್ ಪ್ಯಾಚ್ ವರ್ಕ್ ಡಿಸೈನ್ ಇದೆರಡು ಇನ್ಕ್ಲೂಡ್ ಆಗಿರುತ್ತೆ. ಸೊ ಟೋಟಲ್ 40 ಥರ ಇರುತ್ತೆ. ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಇದು ಇರುತ್ತೆ. ಇದು ಬಂದು 3.5 ಇಂದ 4 ತಿಂಗಳು ಕೋರ್ಸ್ ಆಗಿರುತ್ತೆ. ಈ 4 ತಿಂಗಳು ಕೋರ್ಸ್ಗೆ ನೀವು ಕಟ್ಟಬೇಕಾಗಿರೋದು ಕೇವಲ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಇದೇ ತಿಂಗಳು 26ನೇ ತಾರೀಕಿಂದ ಶುರುವಾಗುತ್ತೆ. 25ನೇ ತಾರೀಕು ಒಳಗಡೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಜಾಯಿನ್ ಆಗುವಂಥವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡಿ. ನಾರ್ಮಲ್ ನಾವು ಬ್ಲೌಸ್ಗೆ ಹೇಗೆ ಪೈಪಿಂಗ್ಗೆ ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ತೀವಲ್ಲ, ಸೊ ಆ ರೀತಿ ನಾನು ಈ ರೀತಿ ಮಿಕ್ಕಿರುವಂಥ ಪೀಸಲ್ಲಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಮೆಷರ್ಮೆಂಟ್ ಏನು ತೊಗೊಂಡಿಲ್ಲ. ನೀವು ತೊಗೊಳ್ತೀರಿ ಅಂತ ಅಂದರೆ 1 ಇಂಚ್ ತೊಗೊಳ್ಳಿ. ನೋಡಿ ಕರೆಕ್ಟಾಗಿ 1 ಇಂಚೇ ಇದೆ. ನೋಡಿ ಕರೆಕ್ಟಾಗಿ 1 ಇಂಚೇ ಇದೆ ಇದು. ಸೊ 1 ಇಂಚ್ ತೊಗೊಳ್ಳಿ. ಅದಕ್ಕಿಂತ ಜಾಸ್ತಿ ತೊಗೊಂಡ್ರು ಬೇಕಾದ್ರೆ ಆಮೇಲೆ ನಾವು ಕಟ್ ಮಾಡ್ಬೋದು. ಬಟ್ 1 ಇಂಚ್ ತೊಗೊಳ್ಳಿ, ಆಮೇಲೆ ಕಟ್ ಮಾಡೋ ಕೆಲಸ ಅವಶ್ಯಕತೆ ಇರಲ್ಲ. ಸೊ ಜಸ್ಟ್ ಇಷ್ಟು ನಾರ್ಮಲಾಗಿ ಇಷ್ಟು ಅಗಲ ಇದ್ರೆ ಸಾಕು. ಸೊ ಈಗ ಇದನ್ನ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ನಾವೇ ಥ್ರೆಡ್ ಪೈಪಿಂಗ್ ರೆಡಿ ಮಾಡೋದನ್ನು ಹೇಳ್ತಾ ಇದ್ದೀನಿ ಇದರಲ್ಲಿ. ಸೊ ಮಾರ್ಕೆಟಲ್ಲಿ ಸಿಗುವಂಥ ರೆಡಿ ಥ್ರೆಡ್ ಪೈಪಿಂಗ್ನ ತೊಗೊಂಬಂದು ಈಸಿಯಾಗಿ ಹೇಗೆ ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ಅಂತ. ಸೊ ಬಿಗಿನರ್ಸ್ಗೆ ಇದು ಬಹಳನೇ ಇಂಪಾರ್ಟೆಂಟ್ ವಿಡಿಯೋ ಇದು. ಓಕೆನಾ? ಸೊ ಕ್ರಾಸಲ್ಲೂ ಅಟ್ಯಾಚ್ ಮಾಡ್ಕೊಬೋದು. ಬಿಗಿನರ್ಸ್ಗೆ ಕ್ರಾಸಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಕೆ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಹೇಳ್ಕೊಡ್ತಾ ಇರೋದು. ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳಿ. ನೀವು ಅಟ್ಯಾಚಿಂಗ್ ಸ್ಟ್ರೈಟಲ್ಲೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಈ ರೀತಿ ಕ್ರಾಸ್ ಪೀಸಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ವಾ, ಈಗ ಇದನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಸೊ ಯಾವ ಥರ ಇಲ್ಲಿ ಥ್ರೆಡ್ ಪೈಪಿಂಗ್ ತೊಗೊಂಡಿದ್ದೀನಿ ನೋಡಿ, ಇದು ಮಾರ್ಕೆಟಲ್ಲಿ ಸಿಗುತ್ತೆ, ತೊಗೊಳ್ಳಿ. ಇದನ್ನು ಈ ರೀತಿ ಸೆಂಟರಲ್ಲಿಟ್ಟು ನೋಡಿ, ಈ ರೀತಿ ಸೆಂಟರಲ್ಲಿಡಿ. ಸೊ ಇಲ್ಲಿ ನೋಡ್ಬೋದು ಟೆನ್ಷನ್, ನಾನು ಹಾಫ್ ಟೆನ್ಷನ್ ರೈಟ್ ಸೈಡ್ ಹಾಫ್ ಟೆನ್ಷನ್ ಹಾಕ್ಕೊಂಡಿದ್ದೀನಿ. ಸೊ ನೀವು ಅದೇ ಥರ ಯೂಸ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಬರುತ್ತೆ, ನನಗೆ ಗೊತ್ತು, ಸಣ್ಣ ಮಿಷಿನ್ಗಳಿಗೆ ಹೇಗೆ ಅಂತ. ಸಣ್ಣ ಮಿಷಿನ್ಗೆ ಅಂತಲೇ ರೈಟ್ ಮತ್ತು ಲೆಫ್ಟ್ ಎರಡೂ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಪ್ರೆಷರ್ ಫುಟ್ ಟೆನ್ಷನ್. ಸೊ ಅದನ್ನು ನೀವು ಹಾಕಿ ಇದು ಮಾಡಿ. ನಾರ್ಮಲ್ ಈ ಥರ ಇದಕ್ಕೆಲ್ಲ ಈ ಥರ ಮಿಷಿನ್ಗೆಲ್ಲ ಎಲ್ಲ ಕಡೆನೂ ಸಿಗುತ್ತೆ. ಸೊ ಸ್ವಲ್ಪ ಹುಡುಕಿ, ಸಣ್ಣ ಮಿಷಿನ್ಗೆ ಖಂಡಿತ ನಿಮಗೆ ಪ್ರೆಷರ್ ಫುಟ್ ಸಿಗುತ್ತೆ. ನೋಡಿ ಈ ರೈಟ್ ಸೈಡ್ ಟೆನ್ಷನ್ ಹಾಕಿದಾಗ ಇದು ತುಂಬಾ ನಿಮಗೆ ಹತ್ತಿರದಿಂದ ಅಂದರೆ ತುಂಬ ಚಿಕ್ಕದಾಗಿ ಬರುತ್ತೆ. ನೋಡಿ ಈಗ ನಾನು ಮಾಡ್ತೀನಿ. ಸೊ ಈ ರೀತಿ ಸ್ಟಿಚ್ ಆಗ್ತಾ ಹೋಗಿ, ಸೆಂಟರ್ಗೆಲ್ಲ ಹೋಗಬಾರ್ದು. ಆ ಎಡ್ಜಲ್ಲಿ ಇಟ್ಕೊಳ್ಳಿ. ಈ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ ಎಡ್ಜ್ಗೆ ಈ ಪ್ರೆಷರ್ ಫುಟ್ ಇಟ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಅದು ನೀಟಾಗಿ ಬಂದ್ಬಿಡುತ್ತೆ.
ಸೊ ನೋಡಿ ಈ ತರ ಮಾಡ್ಕೊಳ್ಳಿ. ಇದನ್ನ ಹೀಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಕೂಡ ಮಾಡ್ಬೋದು. ಬಟ್ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇದೆರಡೂನು ಒಂದು ಲೆವೆಲ್ ಅಲ್ಲಿ ಇಟ್ಟು ಈ ರೀತಿ ಸ್ಟಿಚ್ ಹಾಕ್ತೀನಿ. ಸೊ ಇದು ಮಾಡ್ಲೇಬೇಕಂತೇನಿಲ್ಲ, ಬಟ್ ಬಿಗಿನರ್ಸ್ ಈ ರೀತಿ ಸ್ಟಿಚ್ ಹಾಕೊಂಡು ನೀವು ಮಾಡಿದ್ರೆ ಬ್ಲೌಸಿಗೆ ಅಟ್ಯಾಚ್ ಮಾಡುವಾಗ ನಿಮ್ಗೆ ಒಂದೇ ಈವನ್ ಆಗಿ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಸ್ಟಿಚ್ ಹಾಕೊಳ್ಳೋಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾವು ಫೋಲ್ಡ್ ಮಾಡಿರೋದು ಒಂದು ಕಡಿಮೆ ಒಂದು ಜಾಸ್ತಿ ಎಲ್ಲ ಬಂದಿದೆ. ಸೊ ಈ ಎಡ್ಜ್ ಅಲ್ಲಿ ನಾವು ಈ ರೀತಿ ಸ್ಟಿಚ್ ಹಾಕೊಂಡು ಆಮೇಲೆ ಅದನ್ನ ಸಿಸರ್ ಇಂದ ಕಟ್ ಮಾಡ್ಕೊಂಡು ಈಕ್ವಲ್ ಮಾಡ್ಕೊಂಡ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ಹಾಗೆ ಮಾಡ್ತೀವಿ ಅನ್ನೋರು ಮಾಡ್ಕೊಳ್ಳಿ. ಬಿಗಿನರ್ಸ್ಗೆ ನಾನು ಸಜೆಸ್ಟ್ ಮಾಡೋದು ಈ ರೀತಿ ಸ್ಟಿಚ್ ಹಾಕೊಳ್ಳಿ ನೀವು, ಆಯ್ತಾ. ಈ ರೀತಿ. ಸೊ ಈಗ ಏನ್ ಅನ್ನಿವನ್ ಇದೆ ನೋಡಿ, ಈ ತರ ಎಲ್ಲ ಅನ್ನಿವನ್ ಇದೆಯಲ್ಲ, ಸ್ಟಿಚ್ ಹಾಕಿರುತ್ತೆ. ಸ್ಟಿಚ್ ಪಕ್ಕದಲ್ಲೇನೆ ಅನ್ನಿವನ್ ಇರೋದನ್ನ ಈ ರೀತಿ ಈವನ್ ಆಗಿ ಒಂದು ಲೆವೆಲ್ ಅಲ್ಲಿ ಕಟ್ ಮಾಡ್ಕೊಂಡು ಹೋಗಿ. ಫಿನಿಶಿಂಗ್ ಬೇಕು ಅನ್ನೋರು ಖಂಡಿತ ಇದನ್ನ ಮಾಡಿ. ಒಂದು ಲೆವೆಲ್ಗೆ ನೀವು ನಮ್ಗೆ ಇದೆಲ್ಲ ಅವಶ್ಯಕತೆ ಇಲ್ಲ, ನಾನು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ರೀಚ್ ಆಗೋವರೆಗೂ ನೀವು ಇದನ್ನ ಮಾಡ್ಕೊಳ್ಳಿ, ತುಂಬಾನೇ ಈಸಿ ಆಗುತ್ತೆ. ಸೊ ಜಾಸ್ತಿ ನಾನು ಹೇಳ್ಕೊಡೋದು ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ಹೇಳಿ, ಓಕೆನಾ. ಅದಕ್ಕೊಂದಷ್ಟು ಐಡಿಯಾಸ್ನ ಹುಡುಕಿ ನಾನು ತೋರಿಸ್ತಾ ಇರ್ತೇನೆ. ಸೊ ಫಾಲೋ ಮಾಡಿ ನನ್ನ ಚಾನಲ್ನ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಹೋಗುತ್ತೆ ಮುಂದಕ್ಕೆ. ಸೊ ನಿಮ್ಮ ಹಾಗೂ ಫ್ರೆಂಡ್ಸ್ಗೆ, ಕಸಿನ್ಸ್, ಕಲೀಗ್ಸ್ಗೆಲ್ಲ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು. ಸೊ ಈಗ ಇದನ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗೆ 26ನೇ ತಾರೀಕಿಂದ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆಯಲ್ಲ, ಸೊ ಇದರಲ್ಲಿ 20 ತರ ನೆಕ್ ಶೇಪ್ಸ್, ಬೇರೆ ಬೇರೆ ವೆರೈಟಿ ಶೇಪ್ಸ್ನ ಹೇಳ್ಕೊಡ್ತೀನಿ. ಬಟ್ ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ, ಈಸಿಯಾಗಿ ಹೇಗೆ ಮಾಡೋದು ಅಂತ. ಅದ್ರದ್ದು ಒಂದು ಸ್ಮಾಲ್ ವಿಡಿಯೋ ಇದೆ, ಸೊ ಅದನ್ನ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಏನ್ ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ ಇದೆ, ಇದನ್ನ ತುಂಬಾ ಈಸಿಯಾಗಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಯಾರಿಗೆ ನೆಕ್ ಡಿಸೈನ್ಗೆ ಜಾಯಿನ್ ಆಗೋಕೆ ಇಂಟ್ರೆಸ್ಟ್ ಇದೆ ಅಂಥವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಸೊ ಇದು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕ್ರಾಸ್ ಪೀಸ್ ಅಲ್ಲೇನೆ ಲೈನಿಂಗ್ ಪೀಸ್ ಇರುತ್ತಲ್ಲ ಕಟ್ ಮಾಡ್ಕೊಳ್ಳೋಣ. ಇದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ಪೈಪಿಂಗ್ ಏನಿದೆ ಇನ್ನೋಟ್ ಪೈಪಿಂಗ್ ತರನು ಕಾಣುತ್ತೆ, ಮತ್ತೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಸೊ ಅದಕ್ಕೆ ನಾವು ಏನು ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡ್ಮೇಲೆ ಅದೇ ಥರ ಕ್ರಾಸ್ ಪೀಸಲ್ಲಿ 1 ಇಂಚ್ ಅಗಲಕ್ಕೆ ಕ್ರಾಸ್ ಪೀಸಲ್ಲೇ ನೀವು ಲೈನಿಂಗ್ ಕೂಡ ಕಟ್ ಮಾಡ್ಕೊಬೇಕು. ಪೈಪಿಂಗ್ ಎಷ್ಟು ಕಟ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಲೈನಿಂಗ್ ಕೂಡ ಮಾಡ್ಕೊಳ್ಳಿ. ಇದು ಅಷ್ಟೇ, ಕ್ರಾಸ್ ಆಗಿ ಅಟ್ಯಾಚ್ ಮಾಡ್ಕೋಬಹುದು ಅನ್ನೋರು ಮಾಡ್ಕೊಳ್ಳಿ. ನಾನು ಆದಷ್ಟು ಬಿಗಿನರ್ಸ್ಗೆ ಈಸಿ ಆಗೋ ದಾರಿನಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡಿ, ಇಲ್ಲಿ ಕ್ರಾಸ್ ಆಗಿ ಕಟ್ ಮಾಡಿರ್ತೀವಲ್ಲ, ಇದನ್ನ ಈ ರೀತಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಈಗ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಯಾವುದೇ ಪ್ರೆಷರ್ ಫುಟ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ, ಎಲ್ಲಾನು ನಾವು ಈ ಹಾಫ್ ಪ್ರೆಷರ್ ಫುಟ್ ಅಲ್ಲೇನೆ ಸ್ಟಿಚ್ ಮಾಡ್ಕೊಳ್ಬಹುದು.
ಸೊ ಅನ್ಇವನ್ ಆಗಿದ್ರೆ ಅದನ್ನ ಒಂಚೂರು ಈವನ್ ಮಾಡ್ಕೊಳ್ಳಿ. ಇವಾಗ ಮಾಡಿಕೊಂಡು ಈಗ ಬ್ಲೌಸ್ನ ಸೀದಾ ಹಾಕ್ಕೊಳ್ಳಿ. ಈ ರೀತಿ ಸೀದಾ ಹಾಕ್ಕೊಳ್ಳಿ. ನೋಡಿ, ಇದು ಈ ಅಗಲ ಏನಿದೆ ಅರ್ಧ ಇಂಚ್ಗಿಂತ ಕಡಿಮೆನೇ ಇರಲಿ, ಜಾಸ್ತಿ ಇರೋದು ಬೇಡ. ಅದನ್ನ ಗಮನ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಈ ಥ್ರೆಡ್ ಪೈಪಿಂಗ್ ಬ್ಲೌಸ್ ಲೆವೆಲ್ಗೆ ಇದನ್ನ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಶುರು ಮಾಡೋಣ. ಥ್ರೆಡ್ ಪೈಪಿಂಗ್ ಏನಿದೆ, ಸೊ ಈ ಉಂಡೆ ಕಾಣುತ್ತಲ್ಲ ಅದ್ರ ಸ್ಟಿಚ್ ಮೇಲೇನೆ ಬರಲಿ. ಮತ್ತೆ ಇಲ್ಲಿ ಸೆಂಟ್ರಲ್ ಹಾಕೋದು ಅದೆಲ್ಲ ಮಾಡಬೇಡಿ. ಇಲ್ಲಿ ಒಂದು ಸ್ಟಿಚ್ ಬಂದಿರುತ್ತಲ್ಲ, ಈ ಸ್ಟಿಚ್ ಮೇಲೇನೆ ಸ್ಟಿಚ್ ಬರಲಿ. ನಿಧಾನಕ್ಕೆ ಮಾಡ್ಕೊಳ್ಳಿ. ಬಿಗಿನರ್ಸ್ ಹೇಳ್ಕೊಡ್ತಾ ಇರೋದ್ರಿಂದ ಸೊ ಆದಷ್ಟು ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ. ನೀವು ಎಕ್ಸ್ಪರ್ಟ್ ಆದಮೇಲೆ ನೀವು ಫಾಸ್ಟಾಗಿ ಮಾಡ್ಕೊಳ್ಳಿ. ಫಾಸ್ಟಾಗಿ ಮಾಡೋಕ್ಕೆ ಹೋಗಿ ಬಿಚ್ಚಿ ಬಿಚ್ಚಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಿಧಾನಕ್ಕೆ ಮಾಡ್ಕೊಳ್ಳಿ. ಸೊ ಈ ರೌಂಡ್ ಶೇಪ್ ಬಂದಾಗ ಬ್ಲೌಸ್ನ ಈ ರೀತಿ ರೌಂಡಾಗಿ ಹಾಕ್ಕೊಂಡು ಈ ರೀತಿ ರೌಂಡಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಸ್ಟಿಚ್ ಮಾಡಿ. ಭಾಳ ಒಳ್ಳೆಯದು ಇದು. ಎತ್ಕೊಳ್ಳೋದು ಅದೆಲ್ಲ ಪ್ರಾಬ್ಲಮ್ ಬರಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಕೆಲವು ಬಿಗಿನರ್ಸ್ ಏನು ಮಾಡ್ತಾರೆ, ಇದನ್ನ ಹಿಡ್ಕೊಂಡು ಈ ರೀತಿ ಎಳಿತೀರ. ಖಂಡಿತ ಆ ಥರ ಎಳಿಬೇಡಿ. ಅದು ಹೇಗಿದೆ ಹಾಕ್ಕೊಡಿ. ಲೂಸು ಕೊಡಿಬೇಡಿ, ಎಳೆಯೋದು ಬೇಡ. ಈಗ ಕಟ್ ಮಾಡ್ಕೊಳ್ಳಿ. ಸೊ ಈವನ್ ಆಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಇದು ಕಾಂಟ್ರಾಸ್ಟ್ ಆಗಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಸೊ ಬ್ಲೌಸ್ ಪೀಸ್ ಏನು ಮಿಕ್ಕಿದೆ ನಾನು ಅದರಲ್ಲೇ ತೋರಿಸ್ಬೇಕಾಗಿರೋದ್ರಿಂದ ಈ ಥರ ಮಾಡಿದ್ದೀನಿ. ಸೊ ಇದು ಥ್ರೆಡ್ ಪೈಪಿಂಗ್ ತುಂಬಾ ಸಣ್ಣಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದಕ್ಕೆ ಫಿನಿಶಿಂಗ್ ಕೊಡೋಣ. ಈಗ ಇದಕ್ಕೆ ನಾವು ಏನು ಲೈನಿಂಗ್ ರೆಡಿ ಮಾಡ್ಕೊಂಡ್ವಲ್ಲ ಕಟ್ ಮಾಡಿ, ಸೊ ಅದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ, ಇದನ್ನ ನೋಡಿ ಇದ್ರ ಲೆವೆಲ್ಗೆ ಏನು ನಾವು ಪೈಪಿಂಗು ಬ್ಲೌಸ್ ಪೀಸ್ ಎರಡು ಲೆವೆಲ್ ಇದೆ ಆ ಲೆವೆಲ್ಗೆ ಇಟ್ಕೊಳ್ಳೋಣ. ಎಕ್ಸ್ಟ್ರಾ ಇರೋದನ್ನ ಈ ಸೈಡ್ ಬಿಡೋಣ. ಈ ರೀತಿ ಇಟ್ಕೊಂಡು ಆ ಥ್ರೆಡ್ ಪೈಪಿಂಗ್ ಪಕ್ಕನೇ ನಮಗೆ ಗೊತ್ತಾಗುತ್ತೆ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಬಟ್ ನಾವು ಸ್ಟಿಚ್ ಮಾಡುವಾಗ ಅದು ನಮ್ಗೆ ಗೊತ್ತಾಗುತ್ತೆ. ಮುಟ್ಟು ನೋಡಿದ್ರು ಗೊತ್ತಾಗುತ್ತೆ. ಆ ಥ್ರೆಡ್ ಪೈಪಿಂಗ್ ಪಕ್ಕನೇ ಇದನ್ನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಎಷ್ಟಾಗುತ್ತೋ ಅಷ್ಟು ಲೂಸ್ ಕೊಡಿ, ಓಕೆನಾ? ಬೇಕಾದ್ರೆ ಒಂದು ಅಲ್ಲಲ್ಲಿ ಒಂದು ಚೂರು ಫಿಲ್ಟ್ ಬಂದರೂ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ರೀತಿ ಇಲ್ಲಿ ಮುಟ್ಟಿದಾಗ ನಮ್ಗೆ ಇಲ್ಲಿ ಥ್ರೆಡ್ ಪೈಪಿಂಗ್ ಇರೋದು ಗೊತ್ತಾಗುತ್ತೆ. ಸೊ ಅಂದಾಜು ಮೇಲೆ ನೀವು ಇದನ್ನ ಸ್ಟಿಚ್ ಹಾಕೊಳ್ತಾ ಹೋಗಿ. ಬಟ್ ಇದು ಭಾಳ ಒಳ್ಳೆ ಪೈಪಿಂಗ್. ಸ್ವಲ್ಪ ನಿಮ್ಗೆ ಇದು ಕಷ್ಟ ಅನಿಸುತ್ತೆ, ಬಟ್ ಇದನ್ನೆಲ್ಲ ಕಲ್ತ್ರೆ ಭಾಳ ಒಳ್ಳೆಯದು. ಎಲ್ಲ ಬ್ಲೌಸ್ಗೂ ಯಾವಾಗ್ಲೂ ನಮಗೆ ಮ್ಯಾಚಿಂಗ್ ಸಿಗಲ್ಲ. ಒಂದೊಂದ್ಸರಿ ಇರೋ ಫ್ಯಾಬ್ರಿಕಲ್ಲೇ ಅಥವಾ ಸ್ಯಾರಿನಲ್ಲಿ ಕಟ್ ಮಾಡ್ಕೊಂಡು ಮಾಡೋದು. ಇದು ಸ್ಯಾರಿ ಇಲ್ಲ, ಇದು ನಾರ್ಮಲ್ ಬ್ಲೌಸ್. ಇಲ್ಲ ಅಂದರೆ ಸ್ಯಾರಿ ಇದ್ರೆ ನಾನು ಸ್ಯಾರಿನ ಕಟ್ ಮಾಡಿ ತೋರಿಸ್ತಿದ್ದೆ ಕಾಂಟ್ರಾಸ್ಟಲ್ಲಿ. ಬಟ್ ಇದು ನಾರ್ಮಲ್ ಬ್ಲೌಸ್ ಪೀಸ್ ತಂದು ಹೊಲಿಸ್ತಾ ಇರೋದು. ನೋಡಿ ಈ ರೀತಿ ಈ ಸೈಡ್ ಒಂದೊಂದು ಫಿಲ್ಟ್ ಬಂದರೂ ಏನು ತೊಂದರೆ ಇಲ್ಲ. ಇಲ್ಲಿ ನನಗೆ ಸಿಗ್ತಾ ಇದೆ, ಕೈ ಇಡ್ತಿದ್ದೀನಲ್ಲ ಇಲ್ಲಿ ಸಿಗ್ತಾ ಇದೆ. ಇದ್ರ ಪಕ್ಕನೇ ಈ ಲೆವೆಲ್ಗೆ ಇಟ್ಕೊಂಡು ಆ ಥ್ರೆಡ್ ಪೈಪಿಂಗ್ ಪಕ್ಕನೇ ನಾನು ಅಟ್ಯಾಚ್ ಮಾಡ್ಕೊತ ಬರ್ತಾ ಇದ್ದೀನಿ.
ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದು ಈ ಕಡೆ ಬಂದಿದೆ. ಇದು ಬ್ಲೌಸ್ ಲೆವೆಲ್ಗೆ, ಬ್ಲೌಸ್ಗಿನ್ನ ಜಾಸ್ತಿ ಕಡಿಮೆ ಆಗಬಾರ್ದು, ಈ ರೀತಿ ಲೆವೆಲ್ ಅಲ್ಲಿ ಬಂದಿದೆ. ಈಗ ಇದನ್ನ ಏನ್ ಮಾಡ್ಕೊಬೇಕು, ನೀವು ನಾಚ್ ಹಾಕೊಳ್ಬೇಕು. ಇಲ್ಲಿ ನಾಚ್ ಹಾಕೊಳ್ಳಿ, ಈ ತರ ಅಲ್ಲೊಂದು ನಾಚ್ ಹಾಕೊಂಡಷ್ಟು ನೀಟಾಗಿ ಟರ್ನ್ ಆಗುತ್ತೆ. ಸೊ ಈ ರೀತಿ ನಾಚಸ್ ಹಾಕೊಳ್ಳಿ. ಸೊ ಅವಾಗ ನೀಟಾಗಿ ಟರ್ನ್ ಆಗುತ್ತೆ. ನಾಚ್ ಹಾಕಿದ್ಮೇಲೆ ನೋಡಿ ಇದನ್ನ ಈ ರೀತಿ ಈಕ್ವಲ್ ಆಗಿ ನೋಡಿ, ಇಲ್ಲಿ ಮೇಲ್ಗಡೆ ಈ ರೀತಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಸೊ ನೀವು ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂದ್ರೆ, ಇಲ್ಲಿ ಕಚ್ಚೆ ಇದೆಯಲ್ಲ, ಈ ಕಚ್ಚೆ ಕಾಣಬಾರ್ದು, ಆ ಕಚ್ಚೆ ಮೇಲ್ಗಡೆ ಸೈಡ್ ಬರಬೇಕು. ಸೊ ಆ ಕಚ್ಚೆ ಮೇಲ್ಗಡೆ ಬರಬೇಕು. ಅದನ್ನ ಈ ರೀತಿ ಕವರ್ ಮಾಡ್ಕೊಬೇಕು. ನೋಡಿ ಈ ರೀತಿ ಕವರ್ ಮಾಡಿ ಸ್ಟ್ರೈಟ್ ಬರಬೇಕು ಅಲ್ಲಿ. ಅದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 1/4 ಇಂಚಷ್ಟು ಅಷ್ಟೇ ನಮ್ಗೆ ಇಲ್ಲಿ ಕಾಣಬೇಕು ಮೇಲ್ಗಡೆ. ಆ ರೀತಿ ಪೂರ್ತಿ ಬ್ಲೌಸ್ನ ಇದೇ ರೀತಿ ಮಡ್ಚಿ ಸ್ಟಿಚ್ ಮಾಡ್ಕೊಳ್ಳಿ. ಪೈಪಿಂಗ್ ಇದೆಯಲ್ಲ, ಆ ಪೈಪಿಂಗ್ ಎಡ್ಜಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಈ ರೀತಿ ಪೈಪಿಂಗ್ ಪಕ್ಕನೇ ಬರಬೇಕು ಸ್ಟಿಚ್. ನಿಧಾನಕ್ಕೆ ಹಾಕೊಳ್ಳಿ. ಹಾಗೆ ನೋಡಿ ಇದೇ ರೀತಿ ಸ್ಟಿಚ್ ಹಾಕೊಳ್ಬೇಕು. ನೀವು ಹಾಕಿರೋ ಸ್ಟಿಚ್ ಹೆಂಗ್ ಕಾಣಬೇಕು ಅಂದ್ರೆ, ಇನ್ಸೈಡ್ ಅಲ್ಲಿ ಕಚ್ಚೆ ಕಾಣಬಾರ್ದು. ನಾವು ಫೋಲ್ಡ್ ಮಾಡಿದೀವಲ್ಲ, ಅದರಿಂದ ಅದು ನೀಟಾಗಿ ಕವರ್ ಆಗಬೇಕು. ನೋಡಿ ಇಲ್ಲಿ ಕವರ್ ಆಗಿದೆ. ಸೇಮ್ ಇದೇ ತರ ಬ್ಲೌಸ್ ಪೂರ್ತಿ ನೀವು ಇದೇ ತರ ಸ್ಟಿಚ್ ಹಾಕೊಳ್ಬೇಕು. ಪೈಪಿಂಗ್ ಎಡ್ಜಲ್ಲೇ ಹಾಕೊಳ್ಳಿ, ಸೆಂಟರ್ ಅಲ್ಲೆಲ್ಲ ಬರೋದು ಬೇಡ. ಇಲ್ಲಿ ನೋಡಿ ಒಂದು 1/2 ಇಂಚಷ್ಟು ಬಿಟ್ಟು ಕಟ್ ಮಾಡಿಕೊಂಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದೇ ಲೆವೆಲಲ್ಲಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳಿ. ನೋಡಿ ಇನ್ಸೈಡು ಕಚ್ಚೆ ಕಾಣಬಾರ್ದು. ಸೇಮ್ ಇದೇ ತರ ಕವರ್ ಆಗಿರ್ಬೇಕು. ಕಚ್ಚೆ ಯಾವುದೇ ಕಾರಣಕ್ಕೂ ಕಾಣಬಾರ್ದು. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೋಡಿ, ಈ ಕಚ್ಚೆ ಏನಿದೆ ಇಷ್ಟಿದ್ರೆ ಓಕೆ, ಇದಕ್ಕಿನ್ನ ಜಾಸ್ತಿ ಇದ್ರೆ ಕಟ್ ಮಾಡಿಬಿಡಿ. ನೋಡಿ ಈಗ ಇದನ್ನ ಈ ರೀತಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಸ್ಟಿಚ್ ಹಾಕಿ. ನಾನಿಲ್ಲಿ ಹಾಕ್ತಾ ಇರೋದು ಪಾಯಿಂಟೆಡ್ ಸ್ಟಿಚ್, ಓಕೆನಾ, ಕಿನಾರಿ ಸ್ಟಿಚ್ ಅಲ್ಲ. ಬೇಕಿದ್ರೆ ನೀವು ಇದನ್ನ ಹೆಮ್ಮಿಂಗು ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ. ಪಾಯಿಂಟೆಡ್ ಸ್ಟಿಚ್ ಆಗ್ತಾ ಇದೆ ನೋಡಿ. 1/4 ಇಂಚು ಲೆವೆಲಲ್ಲಿ ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಸೊ ಪೂರ್ತಿ ಸೇಮ್ ಕೆಳಗಡೆ ಏನಿದೆ ಅದನ್ನ ನಮ್ಮ ಲೆಫ್ಟ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಜಸ್ಟ್ 1/4 ಇಂಚ್ ಡಿಫ್ರೆನ್ಸ್ ಅಲ್ಲಿ ಈ ರೀತಿ ಫುಲ್ ನೆಕ್ ನೀವು ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ಬೇಕು. ನೋಡಿ ಈ ತರ. ಇಲ್ಲಿ ರೌಂಡ್ ಬರೋ ಹತ್ರ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ನೀಟಾಗಿ ಅದು ರೌಂಡ್ ಶೇಪ್ ಹೇಗಿದೆ
ಹಾಗೆ ನೀವು ಟರ್ನ್ ಮಾಡ್ಕೊಳ್ತಾ ಸ್ಟಿಚ್ ಹಾಕಬೇಕು. ನೋಡಿ ಪೈಪಿಂಗು ಎಷ್ಟು ನೀಟಾಗಿ ಬಂದಿದೆ. ಕಾಂಟ್ರಾಸ್ಟ್ ಆಗಿದ್ರೆ ಇದು ಇನ್ನೂ ಚೆನ್ನಾಗಿ ನಿಮ್ಗೆ ಎದ್ದು ಕಾಣೋದು. ಸೊ ಸೇಮ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಹೈಲೈಟ್ ಆಗಿ ಕಾಣ್ತಾ ಇಲ್ಲ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಥ್ರೆಡ್ ಪೈಪಿಂಗ್. ಇದು ರೆಗ್ಯುಲರ್ ವೇರ್ ಮಾಡೋದ್ರಿಂದ ಅವರು ನನಗೆ ಎಮ್ಮಿಂಗ್ ಮಾಡೋದು ಬೇಡ ಅಂದ್ರು. ಇಲ್ಲಾಂದ್ರೆ ನೀವು 1/4 ಇಂಚಿಗೆ ಏನ್ ನಾವು ಪಾಯಿಂಟೆಡ್ ಸ್ಟಿಚ್ ಹಾಕಿದ್ವಿ ಅದ್ರ ಬದಲು ನೀವು ಇಲ್ಲಿ ಹೆಮ್ಮಿಂಗ್ಗೆ ಮಾಡ್ಕೊಂಡ್ರೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಬೊಟಿಕಲ್ಲೆಲ್ಲ ಮಾಡೋ ತರ ಪೈಪಿಂಗ್ ಸ್ಟಿಚಿಂಗ್ ಇಲ್ದಿರ ಪೈಪಿಂಗ್ ಮಾಡ್ತಾರಲ್ಲ, ಅದನ್ನ ಹೇಳ್ಕೊಡಿ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರಿ. ನೋಡಿ ಈ ತರ ಸ್ಟಿಚ್ ಹಾಕೋ ಬದಲು ಎಮ್ಮಿಂಗ್ ಮಾಡ್ಕೊಂಡ್ರೆ ಅಷ್ಟೇ, ಮುಗೀತು. ಇಲ್ಲಿ ಅವ್ರು ಕೇಳಿದಕ್ಕೋಸ್ಕರ ನಾನು ಇಲ್ಲಿ ಸ್ಟಿಚ್ ಹಾಕಿದ್ದೀನಿ. ಪೈಪಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ, ನೀಟ್ ಫಿನಿಶಿಂಗ್ ಜೊತೆಗೆ ಬಂದಿದೆ. ಕಾಂಟ್ರಾಸ್ಟ್ ಆಗಿದ್ರೆ ಇದು ಇನ್ನೂ ತುಂಬಾ ಚೆನ್ನಾಗಿ ಹೈಲೈಟ್ ಆಗಿ ಕಾಣ್ತಾ ಇತ್ತು. ನಾನು ನಿಮಗೆ ತೋರ್ಸಕ್ಕೋಸ್ಕರ ಇದೇ ಬ್ಲೌಸ್ ಪೀಸ್ ನ ಯೂಸ್ ಮಾಡಿದೆ. ಇದು ನಿಮ್ಗೆ ಈಸಿಯಾಗಿ ಮಾಡುವಂತ ಪೈಪಿಂಗ್. ಸೊ ಇದು ಹೇಗೆ ಮಾಡ್ಕೊಂಡಿದ್ದೀನಿ ನೋಡಿ, ಇನ್ನೋಟ್ ಮಾಡಿದ್ದೀನಿ. ಅಂದ್ರೆ ಫ್ರಂಟ್ಗೆ ಫ್ರಂಟ್ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಹಾಕೊಂಡು ಅದನ್ನ ಇನ್ನೋಟ್ ಮಾಡಿ ಸ್ಟಿಚ್ ಹಾಕಿ ಆಲ್ರೆಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ಸೇಮ್, ಬರೀ ಸ್ಲೀವ್ ಅಟ್ಯಾಚ್ ವರೆಗೂ ಆಗಿದೆ ಅಷ್ಟೇ. ಸ್ಲೀವ್ ಅಟ್ಯಾಚ್ ಮಾಡಿಲ್ಲ ಅಂದ್ರೂ ನೀವು ಹಾಗೆ ಮಾಡ್ಬೋದು. ಜಸ್ಟ್ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡ್ರ ತರ ಮಾಡ್ಕೊಳ್ಳಿ, ಪೈಪಿಂಗ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಆಯ್ತಾ? ಸೊ ಇವಾಗ ಇದು ಇದು ಈಸಿ ಪೈಪಿಂಗ್ ಮೆಥಡ್, ಈಸಿ. ಇದು ಯಾರು ಬೇಕಾದ್ರೂ ಮಾಡ್ಬೋದು, ಬಿಗಿನರ್ಸ್ ಕೂಡ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಸೊ ಇದನ್ನ ಸ್ವಲ್ಪ ಈ ರೀತಿ ಮರ್ಚ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಒಂಚೂರು ಇದನ್ನ ಈ ರೀತಿ ಕ್ರಾಸ್ ಆಗಿ ಇಟ್ಕೊಳ್ಳಿ. ಆಯ್ತಾ? ಬೇಕಿದ್ರೆ ನೀವು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೊಂಬಿಡಿ. ಬಿಗಿನರ್ಸ್ ಯಾರಾದ್ರೂ ಇದ್ರೆ ಸ್ಟಿಚ್ ಹಾಕೊಂಬಿಡಿ ಬೆಸ್ಟ್. ಜಸ್ಟ್ ಅದು ಗ್ರಿಪ್ ಇರ್ಲಿ, ನಿಮ್ ಕೈ ಹಿಡಿಯಕ್ ಆಗಲ್ಲ ಅಂತ ಅಷ್ಟೇ. ಈ ರೀತಿ ಹಾಕೊಂಡು ನೋಡಿ ಈ ತರ ಇಟ್ಕೊಳ್ಳಿ. ಒಂಚೂರು ಕಾಣ್ಬೇಕಷ್ಟೇ ಪೈಪಿಂಗು, ಜಾಸ್ತಿ ಕಾಣಬಾರ್ದು. ಸ್ಟಿಚ್ ಮಾಡುವಾಗ ಅದೇನಾಗುತ್ತೆ, ಅದು ಪಕ್ಕಕ್ಕೆ ಸರಿಯುತ್ತೆ, ಯಾವಾಗ ಸ್ವಲ್ಪ ದಪ್ಪ ಆಗುತ್ತೆ. ಫಸ್ಟೇ ದಪ್ಪ ಇಟ್ಕೊಂಡ್ರೆ ಅದು ಇನ್ನೂ ದಪ್ಪ ಕಾಣಿಸ್ಬಿಡುತ್ತೆ. ಈ ರೀತಿ ಇಟ್ಕೊಂಡು ಈಗ ಕಿನಾರಿನಲ್ಲಿ ಈ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗಿ. ನೋಡಿ ಈ ರೀತಿ. ಸ್ವಲ್ಪ ಈ ರೀತಿ ಹಾಕೊಂಡು ಸ್ಟಿಚ್ ಹಾಕೊಳ್ತಾ ಹೋಗಿ. ನೋಡಿ ಇಲ್ಲಿ ನಿಮ್ಗೆ ಯಾವ ತರ ಬಂದಿದೆ, ಅದ್ಭುತ. ಯಾರು ಬೇಕಾದ್ರೂ ಈ ಪೈಪಿಂಗ್ ನ ಮಾಡ್ಕೊಬಹುದು, ಯಾರು ಬೇಕಾದ್ರೂ ಮಾಡ್ಕೋಬಹುದು. ಇದು ನೋಡಿ, ಈ ಪೈಪಿಂಗ್ ಮಾಡಕ್ಕೆ 2 ನಿಮಿಷನೂ ಬೇಡ. ಸೊ ಅಷ್ಟು ಬೇಗ ಮಾಡ್ಕೋಬಹುದು, ಯಾರು ಬೇಕಾದ್ರೂ ಮಾಡ್ಬೋದು. ಬಿಗಿನರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇರೋರನ್ನೇ ಮಾಡಬೇಕು ಅಂತೇನಿಲ್ಲ. ಬಿಗಿನರ್ಸ್ಗೆ ಇದು ಒಂದು ಒಳ್ಳೆ ವೇ ಪೈಪಿಂಗ್ ಮಾಡ್ಕೊಳಕ್ಕೆ. ಈ ರೀತಿ ಥ್ರೆಡ್ ಪೈಪಿಂಗ್ನ ತೊಗೊಂಡು ಬಂದರೆ ಏನು ನಿಮಗೆ 12 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಥ್ರೆಡ್ ಪೈಪಿಂಗ್ ತೊಗೊಂಡು ಬಂದು ನೋಡಿ, ಎಂಡಿಂಗಲ್ಲಿ ಈ ರೀತಿ ಮರ್ಚ್ಕೊಳ್ಳಿ. ಕರೆಕ್ಟಾಗಿ ಆ ಬ್ಲೌಸ್ ಲೆವೆಲ್ಗೆ ಈ ರೀತಿ ಮರ್ಚ್ಕೊಂಡು ಹಾಗೆ ಫಿನಿಶಿಂಗ್ ಕೊಟ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಯಾರು ಬೇಕಾದರೂ ಮಾಡ್ಬೋದು ಈ ಪೈಪಿಂಗ್ನ. ಸೊ ಬಿಗಿನರ್ಸ್ ಯಾರ್ಯಾರಿಗೆ ಪೈಪಿಂಗ್ ಬರ್ತಾ ಇಲ್ಲ, ಸೊ ಈ ಪೈಪಿಂಗ್ನ ಮಾಡ್ಕೊಳ್ಳಿ. ಸೊ ನಾ ಹೇಳ್ಕೊಟ್ಟಿರುವ ಎರಡೂ ಪೈಪಿಂಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಫಸ್ಟ್ ಒಂದು ಮಾಡೋಕ್ಕೆ ಒಂಚೂರು ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು. ಫಸ್ಟು ನಾನು ಏನು ಹೇಳ್ಕೊಟ್ಟೆ ಅದನ್ನು ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಅದನ್ನೊಂಚೂರು ಸ್ಟಿಚಿಂಗಲ್ಲಿ ನೀವು ಒಂಚೂರು ಕಲ್ತಿರಬೇಕು, ಅದು ಒಂದೇ ಈವನ್ ಆಗಿ ಬರೋಕ್ಕೆ. ಬಟ್ ಇದು ಹಂಗಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಸೊ ಬಿಗಿನರ್ಸ್ಗೆ ನಾನು ಈ ಪೈಪಿಂಗ್ನ ಸಜೆಸ್ಟ್ ಮಾಡ್ತೀನಿ. ಎರಡು ಪೈಪಿಂಗ್ ಚೆನ್ನಾಗಿದೆ, ಎರಡೂ ಥರನೂ ಮಾಡ್ಬೋದು, ಯಾವ್ದು ಬೇಕಾದರೂ ಆರಿಸ್ಕೊಂಡು ಮಾಡಿ. ಸೊ ಇದರಲ್ಲಿ ನಿಮಗೆ ಯಾವ ಪೈಪಿಂಗ್ ಮಾಡೋದು ದಾರಿ ಇಷ್ಟ ಆಯಿತು, ಯಾವ್ದು ಈಸಿ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. 26ನೇ ತಾರೀಕಿಂದ, ಇದೇ ತಿಂಗಳು 26ನೇ ತಾರೀಕಿಂದ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಹೆಸರು ಕೂಡ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.